ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಬೆಳಿಗ್ಗೆ ಸುಮಾರು 9:45 ಹೊತ್ತು ಸದಾಶಿವನಗರದ ಆ ರಸ್ತೆ, ಅಲ್ಲಿರುವ ಮನೆ ಡಿ ಕೆ ಶಿವಕುಮಾರ್ ಅವರ ಮನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರು ಅಲ್ಲಿಗೆ ಬಂದು ನಿಂತು ಸ್ವಾಗತ ಸುಸ್ವಾಗತ. ಡಿ ಕೆ ಅವರು ಹೊರಗಡೆ ಬಂದರು, ಸಿದ್ದರಾಮಯ್ಯನವರನ್ನು ಕರೆದುಕೊಂಡು ಒಳಗಡೆ ಹೋದರು. ಬೆಳಗಿನ ಉಪಹಾರ. ಶನಿವಾರ ಸಿದ್ದರಾಮಯ್ಯನವರ ಮನೆಯಲ್ಲಿ ಕಾರಾಬಾತ್ ತಿಂದಿದ್ದರು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬೆಳಗಿನ ಉಪಹಾರ. ಆದರೆ ಮೆನುದಲ್ಲಿ ವ್ಯತ್ಯಾಸ ಇತ್ತು. ಅಲ್ಲಿ ಇಡ್ಲಿ ವರ ಇದ್ದರೆ ಇಲ್ಲಿದ್ದುದು ಮುಖ್ಯಮಂತ್ರಿಗಳಿಗೆ ತುಂಬ ಇಷ್ಟವಾದ ನಾಟಿ ಕೋಳಿ ಸಾರು ಜೊತೆಗೆ ಇಡ್ಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೆಳಗಿನ ಉಪಹಾರ ಸ್ವೀಕರಿಸೋದಕ್ಕೆ ಸಿದ್ಧರಾಗ್ತಾ ಇದ್ದ ಹಾಗೆ ಪಕ್ಕದಲ್ಲಿ ಡಿ ಕೆ ಸುರೇಶ್ ನಿಂತಿದ್ದರು. ಸಿದ್ದರಾಮಯ್ಯನವರು ಬರಯ್ಯ ಸುರೇಶ ಕೂತ್ಕ ಅಂತ ಹೇಳಿ ಕೂಡಿಸಿದರು. ಹಾಗೆಯೇ ಕುಣಿಗಲ್ ಶಾಸಕ ರಂಗನಾಥ್ ಅವರು ಇದ್ದರು. ಅಲ್ಲಿ ಕೋಳಿ ಸಾರನ್ನು ಸವಿದ ಮುಖ್ಯಮಂತ್ರಿಗಳು ಇಬ್ಬರು ನಗನಗ್ತಾ ಮಾತಾಡ್ತಾ ಇದ್ದರು. ಕೊನೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೇ ಪ್ರತ್ಯೇಕವಾಗಿ ಮಾತನಾಡಿದರು. ಅವರ ಈ ಮಾತುಕತೆ ಮುಗಿದು ಅವರು ಮನೆಯಿಂದ ಹೊರಕ್ಕೆ ಬರುವಾಗ ಸಮಯ 11 ಗಂಟೆ ಹತ್ತಿರ ಬಂದಿತ್ತು. ಸುಮಾರು 1.25 ಗಂಟೆಗಳ ಕಾಲ ಚರ್ಚೆ ನಡೆಸಿದರು. ಹೊರಗಡೆ ಎಂದಿನಂತೆ ಸುದ್ದಿಗಾರರು ಕಾಯ್ತಾ ಇದ್ದರು. ಗೂಟುಗಳು ಹಿಡಿದು ನಿಂತಹ ಮಾಧ್ಯಮ ಪ್ರತಿನಿಧಿಗಳು. ಎಲ್ಲರಿಗೂ ಬೇಕಾಗಿತ್ತು ಸುದ್ದಿ, ಬ್ರೇಕಿಂಗ್ ನ್ಯೂಸ್ ಏನಾದರೂ ಸಿಗುತ್ತಾ ಅಂತ. ಏನು ಬ್ರೇಕಿಂಗ್ ನ್ಯೂಸ್ ಸಿಗೋದು? ಇವರಿಬ್ಬರ ನಡುವೆ ಹೊಂದಾಣಿಕೆ ಆಯಿತಾ? ಏನಾಯಿತು? ಅಧಿಕಾರ ಹಂಚಿಕೆ ಇದೆಯಾ? ಈ ಯಾವ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಕೊಡುವವರಿರಲಿಲ್ಲ. ಮುಖ್ಯಮಂತ್ರಿಗಳು ತಮ್ಮಿಬ್ಬರ ನಡುವಿನ ಮಾತುಕತೆ ಹೇಳಿದರು. 8ನೇ ತಾರೀಕು ಏನು ಬೆಳಗಾವಿ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಏನಿವೆ ಅವ್ರನ್ನ ಎದುರಿಸುವುದು ಹೇಗೆ ಅನ್ನುವ ದಟ್ ಬ್ಲೂ ಪ್ರಿಂಟ್ ಕಾರ್ಯವಿಧಾನತೆ ನಾವು ಸಿದ್ಧಪಡಿಸಿದ್ವಿ, ಹೋರಾಟ ಮಾಡ್ತೀವಿ ಅಂತೆಲ್ಲ ಅಂದರು. ಯಥಾ ಪ್ರಕಾರ ಅದೇ ಪ್ರಶ್ನೆ, ಅಧಿಕಾರ ಹಂಚಿಕೆ. ಅದು ಹೈಕಮಾಂಡಿಗೆ ಬಿಟ್ಟಿದ್ದು ಹಳೆಯ ಉತ್ತರ. ದೆಹಲಿಗೆ ಯಾವಾಗ ಹೋಗ್ತೀರಿ? ಕರೆದರೆ ಹೋಗ್ತೀವಿ, ಅದೇ ಉತ್ತರ. ಆದರೆ ಒಂದು ವಿಚಾರವನ್ನು ಸಿದ್ದರಾಮಯ್ಯ ಹೇಳಿದ್ರು, ನಾಳೆ ಮಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ KC ವೇಣುಗೋಪಾಲ್ ಅವರು ಬರ್ತಾರೆ, ಸಾಧ್ಯ ಆದರೆ ನಾವೊಬ್ಬರು ಮಾತನಾಡ್ತೀವಿ, ಇಷ್ಟೇ. ಅದರ ಜೊತೆಗೆ ಇರುವ ಪ್ರಶ್ನೆ ಏನು ಅಂದರೆ, ಹಾಗಿದ್ರೆ ಇವರಿಬ್ಬರ ನಡುವೆ ನಡೆದ ಮಾತುಕತೆ ಏನು? ಯಾಕಿಬ್ಬರು ಇಷ್ಟು ಸಂತೋಷದಲ್ಲಿ ಇರುವುದು ನಿಜವಾ ಅಥವಾ ಅದು ನಾಟಕವಾ? ಹೀಗೆ ಹಲವು ಪ್ರಶ್ನೆಗಳು. ಇಬ್ಬರು ಹಾಗಿದ್ರೆ ತಮ್ಮ ವೈಮನಸ್ಸನ್ನು ಮರೆತುಬಿಟ್ರೆ ಕೇವಲ ಒಂದು ಕಾರಾಬಾತು ಕೋಳಿ ಸಾರು ಸಂಬಂಧವನ್ನು ಬದಲಿಸ್ಬಿಡುತ್ತಾ? ಗೊತ್ತಿಲ್ಲ. ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಿದ್ದರೆ ಈ ಸ್ಥಿತಿ ಬರೋದಕ್ಕೆ ಕಾರಣ ಏನು? ಮುಖ್ಯ ಪ್ರಶ್ನೆ ಅದು. ಒಂದು, ಅವತ್ತು KC ವೇಣುಗೋಪಾಲ್ ಅವರೇ ಕಳಿಸಿರುವ ಸಂದೇಶ. ಆ ಸಂದೇಶ ಮುಖ್ಯಮಂತ್ರಿಗಳಿಗೂ ಅವರು ಸಂದೇಶ ಕೊಟ್ಟಿದ್ದರು, ಉಪಮುಖ್ಯಮಂತ್ರಿಗಳಿಗೂ ಸಂದೇಶ ಕೊಟ್ಟಿದ್ದರು. ಆ ಸಂದೇಶದ ಬಹುಮುಖ್ಯವಾದ ವಿಚಾರಗಳು ಹೊರಗಡೆ ಬಂದಿಲ್ಲ. ಅವರು ಕೊಟ್ಟ ಸಂದೇಶ ಏನು ಅನ್ನೋದು. ಆದರೆ ಅದು ವರ್ಕ್ ಆಗಿತ್ತು. ಮೇಲ್ನೋಟಕ್ಕೆ ನೀವು ಮುಖ್ಯಮಂತ್ರಿಗಳೇ, ನೀವು ಡಿ ಕೆ ಅವ್ರನ್ನ ನಿಮ್ಮ ಮನೆಗೆ ಉಪಹಾರಕ್ಕೆ ಕರೀರಿ, ಇದು KC ವೇಣುಗೋಪಾಲ್, KC ಅಂತಲೇ ಅವ್ರ ಹತ್ತಿರದವ್ರು ಕರೆಯೋದು. KC ಅವರು ಕೊಟ್ಟ ಸಲಹೆ, ಉಪಹಾರ ಆಯಿತು. ಅವತ್ತು ಇಬ್ಬರು ಸ್ವಲ್ಪ ಬೇರೆ ರೀತಿ ಇದ್ದರು. ಆದರೆ ಇವತ್ತು ಅದು ಪೂರ್ಣ ಬದಲಾದಂಗೆ ಕಾಣ್ತಾ ಇತ್ತು. ಶನಿವಾರ ನಡೆದಂಥ ಉಪಹಾರ ಗೋಷ್ಠಿ, ಇವತ್ತು ನಡೆದಂಥ ಉಪಹಾರ ಗೋಷ್ಠಿ, ಇದನ್ನು ನಾನು ಬ್ರೇಕ್ಫಾಸ್ಟ್ ಡಿಪ್ಲೊಮಸಿ ಅಂತ ಕರಿತೀನಿ. ಇಟ್ಸ್ ಎ ಡಿಪ್ಲೊಮಸಿ. ಹಾಗಿದ್ದರೆ ಏನು ಆಗಿರಬಹುದು? ಇದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಂತ ಹೇಳುವ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇಲ್ಲ, ಉಪಮುಖ್ಯಮಂತ್ರಿಗಳು ಇಲ್ಲ, ಅವರ ಸುತ್ತಮುತ್ತ ಇದ್ದವರು ಇಲ್ಲ. ಹಾಗಿದ್ದರೆ ಏನಿರಬೇಕು? ಈಗಿರುವ ಪ್ರಶ್ನೆ, ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನವನ್ನು
ಡಿ ಕೆ ಅವರಿಗೆ ಬಿಟ್ಟು ಕೊಡುವುದಕ್ಕೆ ಒಪ್ಪಿದ್ದಾರಾ? ಒಪ್ಪಿದರೆ ಯಾವಾಗ ಬಿಟ್ಟುಕೊಡ್ತಾರೆ? ಇದು ಒಂದು ಪ್ರಶ್ನೆ ಈ ಆ್ಯಂಗಲಲ್ಲಿ ನೋಡಿ. ಇನ್ನೊಂದು ಪ್ರಶ್ನೆ, ಸೊ ಡಿ ಕೆ ಅವರು ನನಗೆ ಇವು ಈಗ ಬೇಡಪ್ಪ, ನಾನು ತಾಳ್ಮೆಯಿಂದ ಇರ್ತೀನಿ, ನೆಕ್ಸ್ಟ್ ನೋಡೋಣ, ಈಗ ಜಗಳ ಬೇಡಿರುತ್ತೆ ಉಳಿದ್ರ ಗೊತ್ತಿಲ್ಲ. ಆದರೆ ಇಡೀ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ, ಯು ಸಿ ದಟ್ ಸರ್ಕಾರದ ಇಮೇಜ್ ಹಾಳಾಗೋಗ್ಬಿಟ್ಟಿತ್ತು. ನ್ಯಾಷನಲ್ ಚಾನಲ್ಗಳು ಎಲ್ಲ ಬಿಟ್ಟು, ಬಹುತೇಕ ಇವತ್ತಿನ ಮಾಧ್ಯಮ ಅಂದರೆ ಪ್ರತಿಪಕ್ಷಗಳ ಪ್ರತಿಪಕ್ಷ ಅಂತ, ಇವತ್ತಿನ ಬಹುತೇಕ ಮಾಧ್ಯಮಗಳು ಬಿ ಜೆ ಪಿ ಸಂರಕ್ಷಣೆಗೆ ಟೊಕ್ಕ ಕಟ್ಟಿ ನಿಂತಿವೆ. ಕಾಂಗ್ರೆಸ್ನಲ್ಲಿ ಏನಾದ್ರು ಸಿಕ್ಕರೆ ಸಾಕು, ಅವ್ರ ಮಾನ ಮರ್ಯಾದೆ ಹರಾಜು ಹಾಕೋದಕ್ಕೆ ರೆಡಿ ಇರ್ತವೆ. ಅದೇ ಕೆಲಸ ಆಯಿತು. ಇನ್ನೇನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಿದ್ದೇ ಹೋಯಿತು, ಇವ್ರು ಹೋದರು ಅವರು ಹೋದರು, ಈ ರೀತಿಯ ವಿಶ್ಲೇಷಣೆಗಳು ನಡೀತಾ ಇತ್ತು. ಆದರೆ ಅದೇನೂ ಆಗಿಲ್ಲ ಅಂದರೆ, ಸೊ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಮಾತುಕತೆ ಹಾಗಿದ್ದರೆ, ನಾನು ಮೊದಲು ಕೇಳಿದ ಪ್ರಶ್ನೆ, ಕೆ ಸಿ ವೇಣುಗೋಪಾಲ್ ಏನೇ ಇರಬೇಕು? ಕೆಲವು ಮೂಲಗಳ ಪ್ರಕಾರ ವೇಣುಗೋಪಾಲ್ ಹೇಳಿದ್ದು ಒಂದೇನೆ, ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೋಬೇಕು. ಈಗ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶಿಸಿ ಯಾರಿಗೋ ಸೂಚನೆ ನೀಡುವ ಸ್ಥಿತಿಯಲ್ಲಿಲ್ಲ. ನೀವು ಬಗೆಹರಿಸಿಕೊಂಡ್ರೆ ಒಳ್ಳೆಯದು, ಬಗೆಹರಿಸಿಕೊಳ್ಳದಿದ್ದರೆ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತು. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನೀವಿಬ್ಬರು ಬೆಳಗಿನ ಉಪಹಾರ ಕೂತ್ಕೊಳ್ಳಿ, ಮಾತಾಡ್ಕೊಳ್ಳಿ, ನಿಮ್ಗೆ ಬಿಟ್ಟಿದ್ದದು. ಸೊ ನೀವು ಒಂದು ಹಂತಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಥಿಂಕ್ ಇಟ್ ಓವರ್, ವಾಟ್ ಟು ಡೂ, ವಾಟ್ ನೆಕ್ಸ್ಟ್. ಅಲ್ಲಿಯವರೆಗೆ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಇಟ್ಕೊಂಡು ನಾವು ಪರಿಹಾರ ಕೊಡ್ತೀವಿ ಅಂತ ನೀವು ಬರಬೇಕಾಗಿಲ್ಲ. ನೀವು ಭಿನ್ನಾಭಿಪ್ರಾಯವನ್ನು ಬಗೆಹರಿಸಿಕೊಂಡು ನೀವಿಬ್ಬರು ಒಂದು ಯಾವುದೋ ವಿಚಾರದಲ್ಲಿ ಸಹಮತಕ್ಕೆ ಬಂದರೆ ದೆನ್ ಹೈಕಮಾಂಡ್ ವಿಲ್ ಇಂಟರ್ಫಿಯರ್, ಅದರ್ವೈಸ್ ನೋ. ಸೊ ಇಷ್ಟೊತ್ತಿಗೆ ಏನಾಗಿತ್ತು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಡೌನ್ ಆಗಿದ್ದರು. ಕಾರಣ, ಕಳೆದ 2 ತಿಂಗಳುಗಳಿಂದ ಅವರು ರಾಹುಲ್ ಗಾಂಧಿ ಅವರು ನೋಡೋದಕ್ಕೆ ನಡೆಸ್ತಿರುವ ಯತ್ನ, ಅದಕ್ಕೆ ಬೇಕಾದಂಥ ಪ್ರತಿಕ್ರಿಯೆ ಸಿಗದೇ ಇರುವುದು, ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗ್ತಿರೋದು ಅವ್ರಿಗೆ ಬೇಸರ ಆದದ್ದು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇನು ದೆಹಲಿಗೆ ಹೋಗಿದ್ರಲ್ಲ, ಅವರು ಯಾವುದೋ ಹೋಟ್ಲಲ್ಲಿ ಉಳ್ಕೊಂಡು ಕರ್ನಾಟಕ ಭಾಗದಲ್ಲಿ ಉಳ್ಕೊಂಡು ಬರೋ ಹಂಗಾಯಿತು. ಯಾರು ಪಕ್ಷದ ಮುಖ್ಯರು ಯಾರು ಸಿಕ್ಕೇ ಇಲ್ಲ. ಅಂದರೆ ದರ್ ವಾಸ್ ಎ ಕ್ಲಿಯರ್ ಕಟ್ ಮೆಸೇಜ್, ನೋಡಿ ಈಗ ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಿವಸ ಸುಮ್ಮನಿರಿ. ಸೊ ಅದರ ಜೊತೆಗೆ ಅವರು ಅಂದ್ಕೊಂಡಿದ್ದು, ಸೊ ಸೋನಿಯಾ ಗಾಂಧಿ ಕಡೆಯಿಂದ ಏನಾದರೂ ಬರಬಹುದು ಅಂತ. ಆ ಕಾತುರ ಆತುರ ಡಿ ಕೆ ಅವರಿಗಿತ್ತು. ಅದೇ ರೀತಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಮೂಲದವರು. ಅವರು ಈ ಸಮಸ್ಯೆಯನ್ನು ಬಗೆಹರಿಸಬಹುದಿತ್ತೇನೋ, ಆದರೆ ಅವರು ಬಗೆಹರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಹಿ ವಾಸ್ ಆಲ್ಸೋ ಎ ಪಾರ್ಟಿ ಅಂತ. ಅವ್ರಿಗೆ ಕಷ್ಟ, ಬೇರೆ ರಾಜ್ಯದಾದ್ರೆ ಬಗೆಹರಿಸ್ಬೋದಾಗಿತ್ತು, ಕರ್ನಾಟಕದ್ದು ಅವ್ರಿಗೆ ಬಗೆಹರಿಸೋದು ಕಷ್ಟ. ಯಾಕೆಂದರೆ ಕೆಲವು ವಿಚಾರದಲ್ಲಿ ಖರ್ಗೆ ಆಲ್ಸೋ ಇಟ್ಸ್ ಎ ಫ್ರೀ ಕನ್ಸೀವ್ಡ್ ಮೈಂಡ್ ಅಂತ, ಅವರಿಗೂ ಕೂಡ ಪೂರ್ವ ನಿರ್ಧಾರಿತ ಮನಸ್ಸು ಇತ್ತು ಅನ್ನೋದು. ಅದು ಯಾಕೆ? ಭಾಳ ಸರಳ. ಯಾಕೆ ಅಂತಂದರೆ, ಅವರು 2006ರಲ್ಲಿ ಕರ್ನಾಟಕವನ್ನು ಬಿಟ್ಟು ದೆಹಲಿ ರಾಜಕಾರಣಕ್ಕೆ ಬರೋದಕ್ಕೆ ಕಾರಣರಾದವರು ಯಾರು? ಸಿದ್ದರಾಮಯ್ಯ. ಸೊ ಅದೆಲ್ಲ ಅವ್ರ ಒಳಗಡೆ ನನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಕಸಿದುಕೊಂಡವರು ಅನ್ನೋ ಭಾವನೆ ಅವ್ರಿಗಿತ್ತೋ ಏನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಒಂದು ಸಲ ಒಳಗಿನವರು ಹೊರಗಿನವರು, ಮೂಲ ನಿವಾಸಿಗಳು ಹೊರಗಿನಿಂದ ಬಂದವರು, ಇದೆಲ್ಲ ಮನಸ್ಸಲ್ಲಿ ವರ್ಕ್ ಆಗ್ತಾನೆ ಇರುತ್ತೆ ನೋಡಿ, ಅಲ್ವಾ? ಸೊ ಇದು ಕೂಡ ಅಂದರೆ ಸಿದ್ದರಾಮಯ್ಯ 2006ನಲ್ಲಿ ಕಾಂಗ್ರೆಸ್ ಬಂದಮೇಲೆ ಸತತವಾಗಿ ಅಧಿಕಾರವನ್ನು ಅವರು ಅನುಭವಿಸ್ತಿದ್ದಾರೆ. ಸೊ ಆದ್ದರಿಂದ ನಾವಿಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದವ್ರು ಏನು, ನಾವೇನು ಕಡಿಮೆನಾ? ಇಂಥ ದಟ್ ಈಗೋ ಅನ್ನಿ, ಇನ್ನೊಂದು ಅನ್ನಿ, ಮತ್ತೊಂದು ಇಂಥ ಸಮಸ್ಯೆಗಳು. ಆದ್ದರಿಂದ ಇಡೀ ಬೆಳವಣಿಗೆಯನ್ನು ವಸ್ತುನಿಷ್ಠವಾಗಿ ನೋಡುವ ಸ್ಥಿತಿಯಲ್ಲಿ ಖರ್ಗೆ ಅವರು ಇರಲಿಲ್ಲ. ಜೊತೆಗೆ ಅವರಿಗೆ ಇನ್ನೊಂದು ಅಂದರೆ, ಅವರು ರಾಹುಲ್ ಗಾಂಧಿಗಿಂತ ಹೆಚ್ಚಾಗಿ ಅವರು ಸೋನಿಯಾ ಗಾಂಧಿ ಪರಿಹಾರವನ್ನು ಸೂಚಿಸ್ತಾರೆ ಅನ್ನೋ ಒಂದು ಕಡೆದ್ರು ಖರ್ಗೆ. ಯಾಕೆಂದರೆ ರಾಹುಲ್ ಗಾಂಧಿಯವರ ನಿಲುವು ಭಾಳ ಸ್ಪಷ್ಟವಾಗಿತ್ತು, ಭಾಳ ಸ್ಪಷ್ಟ. ಯಾಕೆಂದರೆ ಈ ಯಾವುದೋ ಅಧಿಕಾರ ಹಂಚಿಕೆ ಸೂತ್ರ ಇನ್ನೊಂದು ಮಾತಾಡ್ತೀರಿ, ಅದು ನನ್ನ ಗಮನಕ್ಕೆ ಬಂದಿಲ್ಲ, ನೀವೇನೋ ಮಾತಾಡ್ತಿದ್ದೆ, ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್, ಸೊ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅದರ ಜೊತೆಗೆ ಕೆ ಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿಯವರು ಅವರ ರಾಜಕೀಯದ ಆಟ ಏನಿದೆ ಅದು ನಿಂತಿರುವುದು ಅಹಿಂದಾದ ಮೇಲೆ ಈಗ. ಸೊ ಆದ್ದರಿಂದ ಸಿದ್ದರಾಮಯ್ಯನನ್ನು ಇಳಿಸೋದಿಗೆ ದಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಫಾರ್ ದ್ಯಾಮ್. ಸೊ ಅದರಿಂದ ಅನಿವಾರ್ಯವಾಗಿ ಖರ್ಗೆ ಅವರು ಸೋನಿಯಾ ಅವ್ರ ಹತ್ರ ಹೇಳಿದರು. ಸೋನಿಯಾ ಹೇಳಿದ್ರಂತೆ, ಆಯಿತು, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸೋಣ, ಅಲ್ಲಿಗೆ ಪರಿಚಯ.
ಮುಂದೇನು, ಆದಷ್ಟು ಬೇಗ ಯಾವಾಗ ಅಂತ. ಸೊ ಅದರಿಂದ ಮೂಲ ಪ್ರಶ್ನೆ ಆಗಿದ್ದರೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡ್ತಾರಾ? ಈ ಬಗ್ಗೆ ಸಿ ದಟ್ ಡಿ ಕೆ ಅವ್ರ ನಡುವೆ ನಡೆದಿರುವ ಚರ್ಚೆ ಏನು? ಎಲ್ಲರ ಮುಖದಲ್ಲೂ ಒಂದು ಮಗುಳ್ನಗೆ ಅನ್ನೋದು ಕಾಣ್ತಾ ಇದೆಯಲ್ಲ. ಸೊ ಸಿದ್ದರಾಮಯ್ಯನವರು ತಮ್ಮ ಅತಿ ಆಪ್ತರ ನಡುವೆ ಹೇಳಿದ್ದು ನನಗೇನು ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಅಂತಿಲ್ಲ, ಎಲ್ಲ ಹೋಗಲೇಬೇಕು ಅನ್ನೋ ರೀತಿ ಮಾತಾಡಿದ್ರಂತೆ. ಇವತ್ತು ಕೂಡ ಸಾಗರ ಶಾಸಕ ಗೋಪಾಲಕೃಷ್ಣ ಅವ್ರ ಜೊತೆ ಮಾತನಾಡುವಾಗ ಇದೇ ರೀತಿ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಹಿ ಈಸ್ ರೆಡಿ ಟು ಗೋ ವೆನ್ ದಿಸ್ ಇಸ್ ದ ಕ್ವೆಶ್ಚನ್. ಸೊ ಮೋಸ್ಟ್ ಪ್ರಾಬಬ್ಲಿ ನನಗನ್ನಿಸುವ ಹಾಗೆ ಸಿದ್ದರಾಮಯ್ಯನವರು ಹೇಳಿರ್ಬೋದು, ಅರಸು ಅವರ ದಾಖಲೆ ಏನಿದೆ, ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ್ದು, ಆ ದಾಖಲೆಯನ್ನು ಮುರಿದು ತಮ್ಮ ದಾಖಲೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಬಜೆಟನ್ನು ಮಂಡಿಸುವ ಮನಸ್ಥಿತಿಯಲ್ಲಿ ಅವರಿದ್ದಾರಾ? ಈ ಮಾತುಕತೆ ಅವರಿಬ್ಬರು ನಡೆದಿರುವ ಸಾಧ್ಯತೆ ಇದೆ. ಹಾಗಿದ್ದರೆ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಇದೆಯಲ್ಲ, ಅದು ಫೆಬ್ರವರಿಯಿಂದ ಮಾರ್ಚ್ ಒಳಗೆ ಮುಂದೆ ಹೋಗ್ಬೋದು. ಮಾರ್ಚ್ನಲ್ಲಿ ಇನ್ನೊಂದು ಬಜೆಟನ್ನು ಮಂಡಿಸಿ ಸಿದ್ದರಾಮಯ್ಯ ನಿರ್ಗಮಿಸ್ಬೋದು. ಆದರೆ ರಾಜಕೀಯದಿಂದ ನಿವೃತ್ತಿ ಪಡಿತಾರೆ ಅಂತಲ್ಲ, ಅವರು ಇವತ್ತು ಇನ್ನೊಂದು ಮಾತನ್ನು ಹೇಳಿದರು. 2028 ಚುನಾವಣೆಯನ್ನು ನಾನು ಮತ್ತು ಡಿ ಕೆ ಇಬ್ಬರು ಜೊತೆಯಾಗಿ ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ. ಈ ಮಾತಿನ ಅರ್ಥ ಏನು? ಸೊ ಅವರು ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಅಧಿಕಾರವನ್ನು ಬಿಟ್ಟುಕೊಟ್ಟರು ಕೂಡ 2028 ಚುನಾವಣೆಯಲ್ಲಂತೂ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ಯತ್ನವನ್ನು ಮಾಡಿ ಆಗ ಶಿವಕುಮಾರ್ ಅವರಿಗೆ ಪೂರ್ಣ ಕಾಲದ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬಹುದು ಈಗ ಅನ್ನಿಸುವುದಿಷ್ಟು. ಆದರೆ ರಾಜಕಾರಣದಲ್ಲಿ ಈಗ ಅಂದುಕೊಳ್ಳೋದು ಇನ್ನೊಂದು ಕ್ಷಣಕ್ಕೆ ಬದಲಾಗಿರ್ಬೋದು. ನಾನೀಗ ಮಾತನಾಡ್ತಾ ಇರುವಾಗ ಈಗಿನ ಸ್ಥಿತಿಯನ್ನು ಇಟ್ಕೊಂಡು ನಿಮ್ಮ ಹತ್ರ ಅನಾಲಿಸ್ ಮಾಡ್ತೀನಿ. ಸಂಜೆ ಏನೋ ಆಗ್ಬೋದು, ನಾಳೆ ಏನಾಗ್ಬೋದು, ಆಯಾ ಸಮಯಕ್ಕೆ ಏನಾಯಿತು ಅದನ್ನು ತಮಗೆ ತಲುಪಿಸುವಂಥ ಯತ್ನ ಮಾಡ್ತೀನಿ. ಆದ್ದರಿಂದ ನಾನು ಮೊದಲು ಎತ್ತಿದ ಪ್ರಶ್ನೆ ಇದೆಯಲ್ಲ, ಕೊನೆಯದು ಅದೇ ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯನವರು ಈ ಡಿಪ್ಲೊಮಸಿ ಯಾವುದೇಳಿ ಬ್ರೇಕ್ಫಾಸ್ಟ್ ಡಿಪ್ಲೊಮಸಿಯ ನಂತರ ಅಧಿಕಾರವನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಅವರಿಗೆ ಕೊಡೋದಕ್ಕೆ ಒಪ್ಪಿದ್ದಾರಾ? ಈ ಪ್ರಶ್ನೆಯಾಗಿ ಉಳಿದಿದೆ. ಉತ್ತರ ಸಿಕ್ಕಾಗ ತಮ್ಮ ತಲುಪ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ.